ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಈ ದಿನ ಬೆಳಗ್ಗೆಯಿಂದನೂ ತುಂಬ ಚೆನ್ನಾಗೇ ಇದ್ದೀಯ. ನಿನ್ನ ಮನೆಗೆ ಬಂದಂಥ ಅತಿಥಿಗಳ ಸತ್ಕಾರವೂ ಚೆನ್ನಾಗೇ ಮಾಡಿದ್ದೀಯ. ಯಾವ ತೊಂದರೆಯೂ ಇಲ್ಲ. ನಿನ್ನ ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆ ಕಂಡು ಬಂದಿದೆ. ನೋಡು, ಒಂದೇ ಒಂದು ಸಲ ಧೈರ್ಯದಿಂದ ಮುನ್ನುಗ್ಗಿದ್ದರೆ 100 ಹೆಜ್ಜೆಗಳು ನಿನ್ನ ಜೊತೆಗೆ ನಾನು ಬಂದೇ ಬರುತ್ತೇನೆ. ಇದರ ಅನುಭವ ಇವತ್ತು ಆಯ್ತಲ್ಲ ನಿನಗೆ. ಆಮೇಲೆ ಮತ್ತೊಂದು ಮಾತು, ಇವತ್ತು ಹೇಳಿದಂಥ ಈ ಮಾತನ್ನು ನೀನು ಸಾಯುವವರೆಗೂ ನೆನಪಿಟ್ಟುಕೋ. ಸಮಸ್ಯೆ ಇಲ್ಲದ ಜೀವನ ಇಲ್ಲ, ಹೌದಲ್ವಾ? ಹಾಗೆಯೇ ಪರಿಹಾರ ಇಲ್ಲದ ಜೀವನವೂ ಇಲ್ಲ, ಸಮಸ್ಯೆಯೂ ಇಲ್ಲ. ಅಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಎದೆಗುಂದಬಾರದು ಕಂದ. ನಿನ್ನ ಜೊತೆಗೆ ನಾನು ಯಾವತ್ತೂ ಇದ್ದೇ ಇದ್ದೇನೆ, ಸಾಕ್ಷಾತ್ವಾಗಿದ್ದೇನೆ, ಅದು ನಿನಗೂ ಗೊತ್ತು. ಹೆಜ್ಜೆ ಹೆಜ್ಜೆಗೂ ನನ್ನನ್ನೇ ನೀನು ಆರಾಧಿಸ್ತೀಯ, ಪ್ರೀತಿಸ್ತೀಯ, ಅಪ್ಪಿಕೊಳ್ತೀಯ. ಅಂದ ಮೇಲೆ ನಿನ್ನ ಜೊತೆಗೆ ನಾನಿದ್ದೆ, ನನ್ನ ಧೈರ್ಯದಿಂದ ಎಲ್ಲವನ್ನು ಮುನ್ನುಗ್ಗುತ್ತೀಯ, ಮನಸ್ಸು ಬಿಚ್ಚಿ ಮಾತನಾಡುತ್ತೀಯ. ಯಾವುದೇ ಸಮಸ್ಯೆ ಬಂದ್ರೂ ಕುಲ ಮಾತನಾಡಿದಾಗ ಮಾತ್ರ ಆ ಸಮಸ್ಯೆ ಬಗೆಹರಿಯಲು ಸಾಧ್ಯ ಕಂದ. ಇಲ್ಲ ಅಂದರೆ ಅವ್ರು ಏನು ಹೇಳ್ತಾರೋ, ಅವ್ರು ಏನನ್ನು ತಿಳಿದುಕೊಳ್ಳುತ್ತಾರೋ, ನನ್ನ ಬಗ್ಗೆ ಏನು ಅಪಾರ್ಥ ಮಾಡಿಕೊಳ್ಳುತ್ತಾರೋ ಅಂತ ಮನಸ್ಸಿನಲ್ಲೇ ಮಂಡಿಕೆ ತಿಂದುಬಿಟ್ರೆ ಸಮಸ್ಯೆಗಳು ಹೆಚ್ಚಿಗೆ ಆಗುತ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗಾಗಿ ಎಲ್ಲಿ ನೀನು ಯಾವ ಸಮಸ್ಯೆಗೆ ಮನಸ್ಸು ಬಿಚ್ಚಿ ಮಾತನಾಡುತ್ತೆ, ಇದಕ್ಕಿದ ಪರಿಹಾರ ಅಂತಂದು ಹೇಳುತ್ತೀಯೋ ಆ ಸಮಸ್ಯೆ ಬಗೆಹರಿತು ಅಂತಲೇ ಅರ್ಥ ಆಯ್ತಲ್ಲ. ಹಾಗೆಯೇ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡಾಗ ಮಾತ್ರ ಎಲ್ಲದಕ್ಕೂ ಉತ್ತರ ಸಾಧ್ಯ. ಇಲ್ಲಾಂದರೆ ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗೋದು ಕಂದ. ಇರಲಿ, ಗಂಡ ಹೆಂಡತಿ ನಡುವೆ ತುಂಬ ಸಮಸ್ಯೆ ಇದೆ ಬಾಬಾ, ಹೆಜ್ಜೆಜ್ಜೆಗೂ ಹೀಗೆ ಆಗ್ತಾಯಿದೆ. ಇಲ್ಲ, ನಿಮ್ಮ ಮನಸ್ಸಿನಲ್ಲಿದೆ ಸಮಸ್ಯೆ. ಸರಿ, ಅದಕ್ಕೊಂದು ಪರಿಹಾರ ಹೇಳುತ್ತೇನೆ ಕೇಳು. ಪ್ರತಿ ಷಷ್ಠಿ ಹೌದಾ, ಷಷ್ಠಿ ಅಲ್ಲಿ ಯಾವುದಾದ್ರೂ ಜೋಡಿ ದೇವಸ್ಥಾನ ಅಂದರೆ ಪಾರ್ವತಿ ಪರಮೇಶ್ವರ, ಪಾಂಡುರಂಗ ವಿಠ್ಠಲ, ಹೀಗೆ ಒಟ್ಟು ಜೋಡಿ ದೇವಸ್ಥಾನ ಇರಬೇಕು. ವೆಂಕಟೇಶ್ವರ, ಲಕ್ಷ್ಮೀ ವೆಂಕಟೇಶ್ವರ, ಸೀತಾರಾಮ, ಹೀಗೆ ಯಾವ ದೇವರಾದರೂ ಸರಿಯೇ ಅಲ್ಲಿ ಒಂದು ಗಂಡು ಒಂದು ಹೆಣ್ಣಿನ ಮೂರ್ತಿ ಇದ್ದು ಪೂಜೆ ನಡೀತಾ ಇದೆ ಅಂದರೆ ಅಲ್ಲಿಗೆ ಹೋಗಿ ಅದು ನಿನ್ನ ಹೆಸರು ಮತ್ತು ಗಂಡನ ಹೆಸರು ಇಬ್ಬರ ಹೆಸರಿನಿಂದನೂ ಪೂಜೆ ಮಾಡಿಸ್ತಾ ಕುಂಕುಮಾರ್ಚನೆ ಮಾಡಿಸ್ತಾ ಬಂದರೆ ಎಷ್ಟೋ ದಾಂಪತ್ಯಗಳ ನಡುವಿನ ಸಮಸ್ಯೆ ಬಗೆಹರಿಯುತ್ತವೆ. ಪ್ರತಿ ತಿಂಗಳು ಒಂದು ಸರ್ತಿ. ಹಾಗೆಯೇ ನಿಮ್ಮ ಮದುವೆ ಆದ ವಾರ, ರವಿವಾರ, ಸೋಮವಾರ, ಯಾವ ವಾರ ಆದರೂ ಅಡ್ಡಿಲ್ಲ, ಆ ವಾರದಲ್ಲಿ ಅದೇ ಜೋಡಿ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಕೊಟ್ಟು ಬಾಕಂದ. ಅರ್ಥ ಆಯ್ತಲ್ಲ ನಾನು ನಿನಗೇನು ಹೇಳ್ತಾ ಇದ್ದೇನೆ ಅಂತ. ಮದುವೆ ಆದ ವಾರದಲ್ಲಿ ತಿಂಗಳಿಗೆ ಒಂದು ಸರ್ತಿ ಹೋಗಿ ಕುಂಕುಮಾರ್ಚನೆ ಕೊಟ್ಟು ಬಾ. ಆ ಕುಂಕುಮನೂ ಗಂಡ ಹೆಂಡತಿ ಇಬ್ಬರು ಹಚ್ಚಿಕೊಳ್ಳುತ್ತಾ ಬನ್ನಿ, ಸಮಸ್ಯೆ ಕಡಿಮೆ ಆಗುತ್ತದೆ. ಶುಭರಾತ್ರಿ ಕಂದ.